Good morning, dear students. Today we are learn the new poem, 5th standard Results and Roses, written by Edgar A. Guest. Words to know. It means meaning of the new words in this poem. Attain ಸಾಧಿಸು ಅಥವಾ ಸಾಧನೆ ಮಾಡು. ರಿಪೋಸ್ ವಿಶ್ರಾಂತಿ ಅಥವಾ ವಿರಾಮ. ಸೀಕ್ ಹುಡುಕಲಿಕ್ಕೆ ಪ್ರಯತ್ನ ಮಾಡು. ಫೇರ್ ಸುಂದರ. ಅರ್ತ್ ಭೂಮಿ. ಮೈಟಿ ಉನ್ನತ. ವರ್ತ್ ಮೌಲ್ಯ. ನೆಕ್ಸ್ಟ್ ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್. ಗೋಲ್ ಗುರಿ. ಸೀಕ್ರೆಟ್ ರಹಸ್ಯ. ಡಿಗ್ ನೆಲವನ್ನು ಅಗೆಯುವುದು. ಬೆಂಡ್ ಬಾಗು. ಬ್ಯಾಕ್ ಹಿಂದೆ. ಫ್ಲವರ್ಸ್ ಹೂಗಳು. ಗ್ರೋವಿಂಗ್ ಬೆಳೆಯುವುದು. These are the most important vocabulary in this poem, Results and Roses, written by Edgar A. Guest, dear students. Okay, dear students, first stanza. The man who wants a garden fair, or small or very big, with flowers growing here and there, must bend his back and dig. ಒಬ್ಬ ಮನುಷ್ಯ ತನ್ನ ಕೈತೋಟವನ್ನು, ಹೂವಿನ ತೋಟವನ್ನು ಸುಂದರವಾಗಿ ಇಸ್ಕೋಬೇಕಾಗಿತ್ತಂದರೆ, ಹೂಗಳು ಸುತ್ತಮುತ್ತ ಹರಡಬೇಕಾಗಿತ್ತು ಅಂದರೆ, ಆ ಮನುಷ್ಯ, ಆ ವ್ಯಕ್ತಿ ಏನು ಮಾಡ್ಕಪ್ಪ ಅಂದರೆ, ನಿರಂತರವಾಗಿ ನೆಲವನ್ನು ಅಗೆಯುವುದು, ಸಸಿಗಳನ್ನು ಕ್ಲೀನ್ ಮಾಡುವುದು, ಮಣ್ಣನ್ನು ಹದ ಮಾಡುವುದು ಮತ್ತು ಅವತ್ತು ಕೈತೋಟಕ್ಕೆ ನೀರನ್ನು ಬಿಡುವುದು. ನಿರಂತರವಾಗಿ ಅವನೇನು ಮಾಡಬೇಕಾಯಿತು, ಅಲ್ಲಿ ಕೆಲಸ ಮಾಡಬೇಕಾಯಿತು. ಕೈತೋಟ ಸುಂದರವಾಗಿ ಕಾಣಬೇಕಾಗಿತ್ತು, ಹೂಗಳು ಹರಡಬೇಕಾಗಿತ್ತು ಅಂದರೆ ಅವನೇನು ನಿರಂತರವಾಗಿ ತನ್ನ ಬೆನ್ನು ಬಾಗಿ ಕೆಲಸವನ್ನು ಮಾಡಬೇಕಾಗಿತ್ತೆ. ಹೂಗಳು ಅಲ್ಲಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಾಣಬೇಕು, ಅರಳಿದ ಹೂಗಳು ಕಾಣಬೇಕಂದ್ರೆ ಅವನು ಎಷ್ಟು ಶ್ರಮ ಪಡ್ಬೇಕಂದ್ರೆ, ಮಸ್ಟ್ ಬೆಂಡ್ ಈಸ್ ಬ್ಯಾಕ್ ಆ್ಯಂಡ್ ಡಿಗ್, ತನ್ನ ನಡವನ್ನು ಬಗ್ಗಿಸಿ ಏನು ಮಾಡಬೇಕು, ನೆಲವನ್ನು ಅಗಿದು ಹದ ಮಾಡಿ ಆ ಮಣ್ಣನ್ನು ಫಲವತ್ತತೆಗೊಳಿಸಿ ಏನು ಮಾಡಬೇಕು, ಆ ಗಾರ್ಡನನ್ನು ಸುಂದರವಾಗಿ ಇಟ್ಟುಕೊಳ್ಳಬೇಕಾಗಿದ್ದು ಅವನ ಕರ್ತವ್ಯ ಆಗುತ್ತೆ. ಅದು ಎಷ್ಟೇ ಸಣ್ಣದಿರಲಿ, ಅದು ಎಷ್ಟೇ ದೊಡ್ಡದಿರಲಿ, ಆ ಕೈತೋಟವನ್ನು ಅವನೇನು ಮಾಡಬೇಕು, ನೀಟಾಗಿ ಅಗಿದು ಆ ಹೂಗಳನ್ನು ನೆಟ್ಟು ಕೈತೋಟವನ್ನು ಭಾಳ ಸುಂದರವಾಗಿ ಸೊಗಸಾಗಿ ಎಲ್ಲರ ಕಣ್ಣಿಗೆ ಕಾಣುವಂಗೆ, ಮನ ಮೆಚ್ಚುವಂಗೆ ಅವನೇ ಮಾಡಬೇಕು, ಇದು ಕೆಲಸ ಮಾಡ್ತಾ ಇರ್ತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಸ್ಟಾಂಜಾ. ದ ಥಿಂಗ್ಸ್ ಆರ್ ಮೈಟಿ ಫ್ಯೂ ಆನ್ ಅರ್ತ್. ಭೂಮಿಯ ಮೇಲೆ ಉನ್ನತವಾದಂಥ ವಸ್ತುಗಳಿದ್ದಾವೆ, ಸ್ಥಳಗಳಿದ್ದಾವೆ. ಆ ಸ್ಥಳಗಳನ್ನು ನಾವು ಯಾವ ರೀತಿ ಪಡ್ಕೋಬೇಕಂದ್ರೆ, ನಮಗಿಷ್ಟವಾದಂಥ ವಸ್ತುವನ್ನು, ವ್ಯಕ್ತಿಯನ್ನು, ವಿಷಯವನ್ನು, ಜ್ಞಾನವನ್ನು ಪಡ್ಕೋಬೇಕಾಯ್ತಂದರೆ ವಿ ಮಸ್ಟ್ ವರ್ಕ್ ಹಾರ್ಡ್. ನಾವು ಮಾಡಬೇಕು, ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕು. ವಾಟ್ ಎವರ್ ವಿ ವಾಂಟ್ ಆಫ್ ಎನಿ ವರ್ತ್, ಅದು ಯಾವುದೇ ಮೌಲ್ಯದ ಕೆಲಸ ಇರಲಿ, ಅದೆಷ್ಟೇ ದೊಡ್ಡದಂಥ ಕೆಲಸ ಇರಲಿ, ನಾವು ಆ ಕೆಲಸ ಪಡ್ಕೋಬೇಕಂದ್ರೆ ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್. ಆ ಕೆಲಸವನ್ನು, ಆ ವಸ್ತುವನ್ನು, ಆ ವ್ಯಕ್ತಿಯನ್ನು, ಆ ವಿಷಯವನ್ನು ಬಹಳ ಕಷ್ಟಪಟ್ಟು ಕೆಲಸ ಮಾಡೋದ್ರ ಮೂಲಕ ನಾವು ಏನು ಮಾಡಬೇಕು, ಅದನ್ನು ಪಡ್ಕೋಬೋದು. ಹೇಳ್ತಾರೆ ಕವಿಗಳಲ್ಲಿ, ದ ಥಿಂಗ್ಸ್ ಆರ್ ಮೈಟಿ ಫ್ಯೂ ಆನ್ ಅರ್ತ್. ಕೇವಲ ಬೆರಳೆಣಿಕೆಯಷ್ಟು ಉನ್ನತವಾದಂಥ ವಿಷಯಗಳಿದ್ದಾವೆ, ವಸ್ತುಗಳಿದ್ದಾವೆ, ಸ್ಥಳಗಳಿದ್ದಾವೆ. ಸೊ ಅದರಲ್ಲಿ ಕೂಡ ಈ ಒಂದು ಕೈತೋಟ ಒಂದಾಗಿರ್ಬೋದು. ದ್ಯಾಟ್ ವಿಶಸ್ ಕ್ಯಾನ್ ಅಟೇನ್. ನಮಗೆ ಅಂಥ ವಸ್ತುಗಳನ್ನ ನಾವು ಹುಡುಕಬೇಕು, ನಾವು ಅಂಥ ವಸ್ತುಗಳನ್ನು ಪಡ್ಕೋಬೇಕಾಗಿತ್ತಂದರೆ, ಅಂಥ ಮೌಲ್ಯದ ವಸ್ತುಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು ನಾವು ತಿಳ್ಕೋಬೇಕಾಗಿತ್ತಂದರೆ, ವಾಟ್ ಎವರ್ ವಿ ವಾಂಟ್ ಆಫ್ ಎನಿ ವರ್ತ್, ಅದು ಎಂಥ ಮೌಲ್ಯದ ಇರಲಿ, ದೊಡ್ಡ ಮೌಲ್ಯದ ಇರಲಿ, ಆ ಮೌಲ್ಯದ ವಸ್ತುವನ್ನು, ವಿಷಯವನ್ನು, ವ್ಯಕ್ತಿಯನ್ನು ನಾವು ಪಡ್ಕೋಬೇಕಂದ್ರೆ ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್. ಅದನ್ನು ಪಡ್ಕೋಬೇಕಂದ್ರೆ ನಾವು ಮಾಡಬೇಕು, ಕೆಲಸ ಮಾಡಲೇಬೇಕು. ನಿರಂತರವಾಗಿ ಕೆಲಸ ಮಾಡಿದರೆ ಮಾತ್ರ ನಮಗೇನಾಗುತ್ತೆ, ಆ ಕೆಲಸ ನಮಗೆ ದೊರೆಯುತ್ತದೆ. ನೆಕ್ಸ್ಟ್ ಥರ್ಡ್ ಸ್ಟಾಂಜಾ ಡಿಯರ್ ಸ್ಟೂಡೆಂಟ್ಸ್. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್. ನೀವು ಯಾವ ಗುರು ಬೇಕಾದರೂ ಇಟ್ಕೋರಿ, ಯಾವ ಗುರು ಬೇಕಾದರೂ ಇಟ್ಕೋರಿ, ದೊಡ್ಡ ಗುರಿ ಇರಬೇಕು. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್, ಇಟ್ಸ್ ಸೀಕ್ರೆಟ್ ಹಿಯರ್ ರಿಪೋಸಸ್. ನಿಮ್ಮ ಗುರಿ ಯಾವಾಗಲೂ ಕೂಡ ರಹಸ್ಯವಾಗಿರಬೇಕು. ಅದನ್ನು ಇನ್ನೊಬ್ಬರಿಗೆ ಹೇಳಬಾರದು, ಅದನ್ನು ಬಹಿರಂಗಪಡಿಸಬಾರದು. ನಿಮ್ಮಲ್ಲಿ ಇರುವಂಥ ಗುರಿ, ನಿಮ್ಮ ಗೋಲು, ನೀವು ಏನು ಸಾಧನೆ ಮಾಡಲಿಕ್ಕೆ ಹೊರಟಿರಿ, ಆ ಸಾಧನೆ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಅದು ರಹಸ್ಯವಾಗಿರಬೇಕು ವಿದ್ಯಾರ್ಥಿಗಳೇ. ಯು ಹ್ಯಾವ್ ಗಾಟ್ ಟು ಡಿಗ್ ಫ್ರಮ್ ವೀಕ್ ಟು ವೀಕ್
ಟು ಗೆಟ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್. ನೀವೇನು ಮಾಡಬೇಕು, ಆ ಕೈ ತೋಟವನ್ನು ನಿರಂತರವಾಗಿ ಸುಂದರವಾಗಿ ಗೋಸ್ಬೇಕಾಗಿತ್ತಂದರೆ ವಾರದಿಂದ ವಾರಕ್ಕೆ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಮಾಡಬೇಕು, ಅಗಿತಾನೆ ಇರಬೇಕು. ಅಂದಾಗ ಮಾತ್ರ ನಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ, ಒಳ್ಳೆಯ ಫಲ ಬರುತ್ತೆ. ನಾವು ಸಾಧನೆ ಮಾಡೋಕ್ಕಾದರೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿದ್ರೆ ಕೂಡ ಒಳ್ಳೆಯ ಫಲಿತಾಂಶ ಬರುತ್ತೆ ವಿದ್ಯಾರ್ಥಿಗಳೇ. ಒಂದು ಕೈ ತೋಟ ಚಲೋತ್ನಿ ಕಾಣಬೇಕಾಗಿತ್ತು ಅಂದರೆ, ಸುಂದರವಾಗಿ ಕಾಣಬೇಕಾಗಿತ್ತು ಅಂದರೆ ನಾವು ಮಾಡಬೇಕು, ನಿರಂತರವಾಗಿ ಅದರಲ್ಲಿರುವಂಥ ಕಸ, ಕಡ್ಡಿ, ಹುಲ್ಲು, ಕಲ್ಲು, ಮುಳ್ಳುಗಳನ್ನು ತೆಗಿತಾ ಅದ್ರ ಜೊತೆಗೆ ಏನು ಮಾಡಬೇಕು, ನಾವು ಅದನ್ನು ಮಣ್ಣನ್ನು ಹದ ಮಾಡ್ತಾ 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 ನೀರನ್ನು ಹಾಕ್ತಾ ಹಾಕ್ತಾ ನಾವು ಮಾಡಬೇಕು ಆ ಹೂಗಳಲ್ಲಿರುವಂಥ ಸುಂದರವನ್ನು ಇನ್ನಷ್ಟು ಹೆಚ್ಚಿಗೆ ಗೋಸ್ಬೇಕು ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಪೋಯಮ್ ಆಫ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್ ರಿಟನ್ ಬೈ ಎಡ್ಗರ್ ಎ ಗೆಸ್ಟ್. ಕವಿ ಇಲ್ಲಿ ನಮಗೆ ಏನು ಮಾಡಿದಾರಪ್ಪ ಅಂದ್ರೆ, ಅವರು ಯಾವ ಸಂದೇಶವನ್ನು ನೀಡಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾಗಿತ್ತಂದರೆ ಅವನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೋ ಅಷ್ಟು ಬೇಗನೆ ಅವನು ಮುಂದೆ ಬರ್ತಾನೆ. ಒಂದು ತೋಟ ಅದು ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಎಷ್ಟು ಕಷ್ಟಪಟ್ಟು ಆ ತೋಟದಲ್ಲಿ ತನ್ನ ಶ್ರಮಪಟ್ಟು ಕೆಲಸ ಮಾಡ್ತಾನೋ ಅಷ್ಟು ಚೆನ್ನಾಗಿ ಆ ತೋಟ ಏನಾಗುತ್ತೆ, ಸುಂದರವಾಗಿ ಕಾಣುತ್ತೆ. ಆ ತೋಟದಲ್ಲಿ ಹೂಗಳು ಚೆನ್ನಾಗಿ ಬರ್ತವೆ, ಅಷ್ಟು ಸೊಗಸಾಗಿ ಕಾಣುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು ಮಾಡಬೇಕು, ತಾನು ಕಂಡಂಥ ಕನಸನ್ನು, ಗುರಿಯನ್ನು ಮುಟ್ಟಲಿಕ್ಕೆ ಆದಷ್ಟು ತನ್ನ ಶ್ರಮ ಹಾಕಿ ಕೆಲಸ ಮಾಡಬೇಕು. ಒಂದು ತೋಟ ಸುಂದರವಾಗಿ ಬೆಳಿಬೇಕಾಗಿತ್ತಂದರೆ, ಹೂಗಳು ಬೆಳಿಬೇಕಾಗಿತ್ತಂದರೆ, ಅಲ್ಲಿರುವಂಥ ತೋಟದಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ನಿರಂತರವಾಗಿ ಆ ಕೆಲಸ ಮಾಡಿದರೆ ಮಾತ್ರ ಏನಾಗುತ್ತೆ, ಆ ತೋಟ ಸುಂದರವಾಗಿ ಕಾಣುತ್ತೆ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಂಡ್ ಆಫ್ ದಿ ಪೋಯಮ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.